ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆದ್ರೆ ಇವತ್ತು ಅವ್ರನ್ನ ನೋಡಿ ಏನೋ ಒಂಥರ ಖುಷಿ ಆಯ್ತು. ನೋಡಿದ್ಯಾ, ನಾವು ಕರೆದ ತಕ್ಷಣ ಅಪ್ಪ ಬಂದ್ರು. ನಿಜ. ಆದ್ರೆ ಬಾಸ್ ಇವತ್ತು ಅಪ್ಪನ ಪರ ಮಾತಾಡಿದ್ದು ನಂಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಇಲ್ಲಿನವರೆಗೂ ನಮ್ಮ ಅಪ್ಪನ ವಹಿಸ್ಕೊಂಡು ಯಾರು ಇಷ್ಟೆಲ್ಲ ಮಾತಾಡಿದ್ನ ನಾನು ನೋಡೇ ಇರ್ಲಿಲ್ಲ. ನಾನು ಹೇಳಿಲ್ವಾ ದುರ್ಗಾ, ಶರತ್ ಹಾಗೇನೆ. ಅವ್ರಿಗೆ ಯಾರಾದ್ರೂ ಒಳ್ಳೆಯವರು ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರನ್ನ ಯಾವತ್ತೂ ಬಿಟ್ಕೊಡಲ್ಲ. Beggar's little daughter. ದುರ್ಗಾ, how is it possible? ನೀನ್ ಆಡೋದ್ ನೋಡಿ ನೀನ್ ಯಾವ್ದೋ ದೊಡ್ಡ ಫ್ಯಾಮಿಲಿಯಿಂದ ಬಂದಿದ್ಯಾ ಅಂತ ಅನ್ಕೊಂಡಿದ್ದೆ. ನಿಮ್ಮಪ್ಪ ಒಬ್ಬ ಬೆಕ್ಕರು, ಹುಚ್ಚ ಅಂತ ಹೇಳೇ ಇರ್ಲಿಲ್ಲ ನನ್ಗೆ. ಯಾಕೆ ಸುಮ್ಮನಿದ್ಯಾ? ವಿಚಾರಿಸ್ಕೊ. ಯಾಕೆ ದುರ್ಗಾ, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ನನ್ಗೂ ಹಾಗೆ ಅನ್ನಿಸ್ತಾ ಇದೆ ನಿನ್ನ ನೋಡಿದ್ರೆ. ನಿಮ್ಮಪ್ಪ ಯಾವಾಗ್ಲೂ ಹೀಗೇನಾ? ಹಾಕೊಳ್ಳೋದಕ್ಕೆ ಬಟ್ಟೆ ಏನ್ ಮಾಡ್ತಾರೆ? ಊಟ ಬೆಗ್ ಮಾಡ್ತಾರೆ ಅಲ್ವಾ? ದುರ್ಗಾ, ನೋ ನೋ. ಪರವಾಗಿಲ್ವೇ, ನೆನ್ಪಿಟ್ಕೊಂಡಿದ್ಯಾ? ಏನ್ ಮಾಯಾ, ಅವತ್ ಕೊಟ್ಟಿದ್ದೇಟು ಇನ್ನೂ ಚುರ್ರ ಅಂತಿದ್ಯಾ? ಇಷ್ಟೆಲ್ಲ ನೆನ್ಪಿದ್ರು ಮತ್ತ್ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಯಾಕೆ ಅಲ್ಲೇನಾದ್ರೂ ಮುರಿಬೇಕಿತ್ತಾ? ನೀನ್ ಏನಂತ ಅನ್ಕೊಂಡಿದ್ಯಾ? ಅಲ್ಲಿ ಸೈಲೆಂಟ್ ಆಗೇ ಇದೆ. ಇವಾಗ ಯಾಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾ? ಹೋ, ನಿನಗ್ ಹೆದ್ರುಕೊಂಡು ನಾನು ಸುಮ್ಮನಾದೆ ಅಂತ ಅನ್ಕೊಂಡ? ಅಲ್ಲಿ ನಮ್ಮಪ್ಪ ಇದ್ರು. ನಮ್ಮಪ್ಪ ನಂಗೆ ಸಂಸ್ಕಾರ ಅಂತ ಕಲ್ಸಿದ್ದಾರೆ. ಅವ್ರಗಳ ಮುಂದೆ ನಿನ್ಗೊಂದ್ 2 ಬಾರ್ಸಿ ನಿನ್ಗೇನಾದ್ರೂ ಹೇಳಿದಿದ್ರೆ ನಮ್ಮಪ್ಪಂಗ್ ನೋವಾಗ್ತಿತ್ತು. ಅದು ಅಲ್ದೆ ತಮ್ಮು ಅವರು ಪ್ರಾಣೇಶರು ವಯಸ್ಸಲ್ಲಿ ದೊಡ್ಡೋರ್ ಮುಂದೆ ಹೇಗಿರ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ನಾನು ಸುಮ್ಮನಿದ್ದು. ಆದ್ರೆ ಇವಾಗ ಬಿಡ್ತೀನ ನಾನಿನ್ನ? ನೀನ್ ಏನೇ ಜಸ್ಟಿಫಿಕೇಶನ್ ಕೊಟ್ರು ನಿಮ್ಮಪ್ಪ ಒಬ್ಬ ಹುಚ್ಚ ಅನ್ನೋ ಮಾತಂತೂ ಸುಳ್ಳಲ್ಲ ಅಲ್ವಾ? ಸರಿ ಮಾಯಾ, ನನಗೊಂದು ಪ್ರಶ್ನೆ ಕೇಳಲ್ಲ? ನಂಗೆ ಹೇಳ್ಕೊಳಕ್ಕೆ ಅಪ್ಪ ಆದ್ರೂ ಇದ್ದಾರೆ, ಆದ್ರೆ ನಿನ್ ಕತೆ ಏನು? ನಿನ್ ಇತಿಹಾಸ ಏನು? ಅದ್ ಸರಿ, ನಿನ್ ಎಲ್ಲಿಂದ ಬಂದಿರೋದು? ಬೇಡ ದುರ್ಗಾ, ನನ್ ಪಾಸ್ಟ್ ಬಗ್ಗೆ ಮಾತಾಡಿದ್ರೆ ಏನು ಕೋಪ ಬರುತ್ತಾ? ಎಲ್ರಿಗೂ ಅಷ್ಟೇನೆ, ಅವ್ರ ವಿಷಯದ ಬಗ್ಗೆ ಮಾತಾಡಿದಾಗ ಕೋಪನೇ ಬರೋದು. ಅಲ್ಲ ಮಾಯಾ, ಇನ್ನು ಹೇಳ್ಬೇಕು ಅಂದ್ರೆ ಅಪ್ಪ ಅಮ್ಮನ್ ಪ್ರೀತಿ ಇಲ್ದೆ ಬೆಳ್ದಿರೋ ನಿನಗೆ ಈ ಪ್ರೀತಿ ಬಗ್ಗೆ ನಿಂಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕಿತ್ತು. ಆದ್ರೆ ನೀನು ದುರ್ಗಾ, ನೀನ್ ಮಿತಿ ಮೀರ್ತಾ ಇದೀಯಾ. ನಾನ್ ಯಾವ ಮಿತಿನೂ ಮೀರ್ತಿಲ್ಲ. ನಿನ್ನ ಮಿತಿ ಒಳಗೆ ತರಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ. ಯಾರು ಮಿತಿ ಮೀರಿ ಮಾತಾಡ್ಬಾರ್ದು, ಅದೇ ಸರಿ ಕೂಡ. ಯಾಕೆ ಆಗ್ಲೇ ಬಾಸ್ ಹೇಳಿದ ಅರ್ಥ ಆಗ್ಲಿಲ್ವಾ? ಬೇರೆಯವ್ರ ಬಗ್ಗೆ ಮಾತಾಡುವಾಗ ನಿಮ್ ಯೋಗ್ಯತೆ ಏನು ಅಂತ ತಿಳ್ಕೊಳ್ಳಿ ಅಂತ. ನಾನು ಅದೇ ಮಾತನ್ನ ನೆನ್ಪಿಸ್ತಿದ್ದೀನಿ ಅಷ್ಟೇ. ನೋಡು, ನಾನು ಆಗ್ಲೇ ಸುಮ್ಮನಿದ್ದೆ ಅಂದ್ ಮಾತ್ರಕ್ಕೆ ನಂಗೆ ಮಾತಾಡೋದಕ್ಕೆ ಬರಲ್ಲ ಅಂತಲ್ಲ. ನಮ್ಮಪ್ಪನ ಬಗ್ಗೆ ಇನ್ನೊಂದ್ಸಲ ಮಾತಾಡಿದ್ರೆ ಸರಿ ಇರಲ್ಲ. ನಿಂಗೆ ಅರ್ಥ ಆಯ್ತು ಅನ್ಕೋತೀನಿ. ನನ್ನ ತಂಗಿ ತರಾನೇ ಈ ಮಾಯನ್ ಜೊತೆ ನಾನು ಇದ್ದಿದ್ರೆ ಸರಿ ಹೋಗೋದು. ಇಷ್ಟೇ ಅಲ್ಲ ಮಾಯಾ, ನೀನ್ ನೋಡ್ಬೇಕಾಗಿರೋದು ಇನ್ನೂ ತುಂಬಾ ಇದೆ.